ले कही ತೆಗಿ ಕೈ ತೆಗಿ ಕೈ ತೆಗಿ ವಡೆ ಸಾರಿ ಬಜ್ಜಿ ತಿನ್ಕೊಂಡು ಇಲ್ಲಿಂದ ಆಗಿಲ್ಲ ಹಂಗಾಗಿ ಮಾಡಿಲ್ಲ. ಇಷ್ಟೇ ಬಂದಿರೋದು ಐಟಮು. ಬನ್ನಿ ಆಗಟ್ಟ ಅಲ್ಲೇನು ಹಿಂದೆ ಕಾಣಿಸ್ತಿದೆ ಅದೇ ಹೋಟೆಲ್ ಹೋಗಿ ಊಟ ಮಾಡ್ಕೊಂಡು ಬಂದು. ನಮ್ಮ ಗಾಡಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇವ್ರಿಗೆ ಹೋಳಿ ನಮ್ಗೆ ಇಲ್ಲಿ ಅದೇನೋ ಒಂಥರ ಲಂಗ್ ಅಡ್ಡ ಹಾಕಿ ಗಾಡಿಗೆ ನಮಗೆ ಎಲ್ಲ ಫುಲ್ ಬಣ್ಣ ಹಾಕಿದ್ರು. ಗಾಡಿ ಒಳಗಡೆ ಎಲ್ಲ ಫುಲ್ ಬಣ್ಣ ಹಾಕೋರೆ. ನಮ್ಮ ಹುಡುಗ ಗಾಡಿ ಓಡಿಸ್ತೀನಿ ಅಂತ ಈಸ್ಕೊಂಡು ನೋಡಿದ್ರೆ ಇದು ಯಾವುದೋ ವೈರ್ ಕಟ್ಟಾಗಿ ಗಾಡಿನೇ ಸ್ಟಾರ್ಟ್ ಐತಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಇವತ್ತು ಲೋಡ್ ಫಿಕ್ಸ್ ಆಗೈತೆ, ಹೋಯ್ತಾ ಇದ್ದೀವಿ. ಲೋಡ್ ಎಲ್ಗಪ್ಪ ಅಂತಂದರೆ ಇಲ್ಲೇ KB ಕ್ರಾಸಿಂದ ಲೋಡ್ ಮಾಡ್ಕೊಂಡು ಸಾಂಗ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಅಲ್ಲೇ ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಸ್ಕೊಂಡಿದ್ದೀನಿ. ಹೋಗೋಣ ಬನ್ನಿ. ಮುಂದೆ ಹಂಗೆ ಅಂದರೆ ಹೋಯ್ತಾ ಡೀಸೆಲ್ ಹಾಕಿಸ್ಕೊಂಡು ಮುಂದೆ ಹೋಗಿ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ಹಂಗೆ ಅಲ್ಲಿ ಲೋಡಿಂಗ್ ಪಾಯಿಂಟ್ ಹೋಗಿ ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ. ಸೆಂಟ್ರಲ್ ಹಾಕಿ, ಸೆಂಟ್ರಲ್ಲೇ ಕೈ ತೆಗಿ ಕೈ ತೆಗಿ ಕೈ ತೆಗಿ ನೀರು ಹಾಕು. ಏನು ಫುಲ್ ಜಾಸ್ತಿ ಇಡ್ಸಲ್ಲ, ಒಂದು 8-9 ಸಾವಿರ ಇಡ್ಸ್ಬೋದು. ಐತೆ ಡೀಸೆಲ್. ಲಾಸ್ಟ್ ಟೈಮ್ ಇದಕ್ಕೆ ಹೋಗ್ಬೇಕಾದ್ರೆ ಫುಲ್ ಮಾಡಿಸಿದ್ವಲ್ಲ, ಶನಿವಾರ ಸಂತೆಗೆ ಹೋಗ್ಬೇಕಾದ್ರೆ ಇರ್ಬೇಕು ಡೀಸೆಲ್. ಡೀಸೆಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸಿದ್ದಾಯ್ತು. ಡೀಸೆಲ್ 7,439 ರೂಪಾಯಿ ಇಡ್ಸೈತೆ. ಲಾಸ್ಟ್ ಟೈಮು ಈ ಶನಿವಾರ ಸಂತೆಗೆಲ್ಲ ಹೋದಾಗ ಫುಲ್ ಮಾಡಿಸಿದ್ದು. 7,000 ಚಿಲ್ಲರೆ ಇಡ್ಸೈತಿಲ್ಲ, 12 ಚಿಲ್ಲರೆ ಇಡ್ಸುತ್ತೆ. ಫಸ್ಟ್ ಎಲ್ಲರೂ ಟೀ ಕುಡಿಬೇಕು. ಬನ್ನಿ ಮುಂದೆ ಎಲ್ಲರೂ ಟೋಲ್ ಹತ್ರ ಹಾಕೊಂಡು ಟೀ ಕುಡಿಯೋಣ. ಸದ್ಯಕ್ಕೆ ಇವಾಗ ನಾಯಿಂಡಳ್ಳಿಯಲ್ಲಿ ಇದೀವಿ. ಇಲ್ಲಿಂದ ನೆಲಮಂಗ್ಲ ಟೋಲ್ ಸಿಕ್ಕೋದು. ಬನ್ನಿ ಅಲ್ಲಿ ನೆಲಮಂಗ್ಲ ಟೋಲ್ ಹತ್ರ ಹಾಕಿ ಟೀಗಿ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಇವಾಗ ಲೋಡ್ ಮಾಡೋಕ್ಕೆ ನಾವು ಹೋಗ್ಬೇಕಾದ್ರೆ ಜಾಗ ಬಂದು KB ಕ್ರಾಸ್, ಟಿಪ್ಟೂರ ಗುಬ್ಬಿ ಹತ್ರ ಎಲ್ಲ ಬರುತ್ತೆ. ಬನ್ನಿ ಅಲ್ಲಿ ಹೋಗಿ ಸಿಗುವ ಮತ್ತೆ. ಹೌದಾ ಇದೀವಿ ಈಗ 9 ಇದ್ದೀವಿ ಎಕ್ಸಾಕ್ಟ್. ಬನ್ನಿ ಮುಂದೆ ಎಲ್ಲರೂ ಟೀ ಕುಡಿಯೋಕೆ ನಿಲ್ಸಿ ಸಿಗ್ತೀನಿ. ಫೈನಲ್ ಆಗಿ ನೆಲಮಂಗ್ಲ ಟೋಲ್ ರೀಚ್ ಆಗಿದ್ದೀವಿ. ಬನ್ನಿ ಮುಂದೆ ಲೆಫ್ಟ್ ಹಾಕಿ ಟೀ ಕುಡ್ಕೊಂಡು ಪಾರ್ಟಿ ಲೊಕೇಶನ್ ಕಳ್ಸಿ ಕೇಳಿದ್ದೀನಿ. ಹೋಗಿ ಟೀ ಎಲ್ಲ ಕುಡ್ಕೊಂಡು ಗಾಡಿ ಹತ್ರ ಬಂದು ನೋಡಿದ್ರೆ ನಮ್ಗೆ ಒಳ್ಳೆ ಕೆಲಸ ಮಾಡೋನಿ. ಡೀಸೆಲ್ ಕ್ಯಾಪ್ ಹಾಕು ಅಂತಂದ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿದ್ಮೇಲೆ ಕ್ಯಾಪ್ ಹಾಕ್ಸಿದ್ರೆ ಇಷ್ಟು ಮಟ್ಟ ಡೀಸೆಲ್ ಕ್ಯಾಪ್ ಹಾಕೋನೆ. ಡೀಸೆಲ್ ಎಲ್ಲ ಚಲೋ ಆಯ್ತು. ಒಂದು 2-3 ಲೀಟ್ರಷ್ಟು ಡೀಸೆಲ್ ಎಲ್ಲ ಚಲೋ ಆಗಿದೆ. ಡೀಸೆಲ್ ಕ್ಯಾಪ್ ಹಾಕೊಂಡ್ರೆ ನೆಟ್ ಕ್ಯಾಪ್ ಹಾಕ್ದಲ್ಲೇ ಡೀಸೆಲ್ ಒಂದು 2-3 ಲೀಟರ್ ಡೀಸೆಲ್ ಎಲ್ಲ ಚಲೋ ಆಗೈತಿ. ಒಳ್ಳೆ ಹುಡುಗರು ಸವಾಸ. ಅವನೆಲ್ಲ ಇವನು ಅಲ್ಲಿ ಫುಲ್ ಟ್ಯಾಂಕ್ ಮಾಡ್ಬಿಟ್ಟು ಕಾಸು ಪೇ ಮಾಡೋಷ್ಟರಲ್ಲಿ
ಕ್ಯಾಪ್ ಹಾಕ್ಲ ಅಂತಂದ್ರೆ ಇಷ್ಟು ಮಟ್ಟಿಗೆ ಹಾಕೊಂಡು ಕ್ಯಾಪು. ಇವಾಗ ಕವರ್ಗೆ ತಗೊಬಂದು ಏನೋ ಅಳಾಡಿಸ್ತಾವನಲ್ಲಿ. 2 ಲೀಟ್ರ್ ಅನ್ಯಾಯವಾಗಿ 20 ಕಿಲೋಮೀಟರ್ ಗಾಡಿ ಓಡೋದು 2 ಲೀಟ್ರ್ ಡೀಸೆಲ್ ವೇಸ್ಟ್ ಮಾಡೋಣ ಅನ್ಯಾಯವಾಗಿ. ಈಗಾರ ಕರೆಕ್ಟಾಗಿ ಹಾಕ್ಲಾ ಅಲ್ಲ, ಕರೆಕ್ಟಾಗಿ ಇದು ಮಾಡಾಕು. ಇಲ್ಲಿ ನೋಡ್ರಿ, ಇಲ್ಲಿಂದ ಹಿಡ್ದು ಫುಲ್ಲು ಇಲ್ಲೆಲ್ಲ ಫುಲ್ಲು ಡೀಸೆಲ್ಲೇ. ಹಂಗೂ ಒಂದ ಬರ್ಬೇಕಾರೆ ಅಣ್ಣ ಏನೋ ಡೀಸೆಲ್ ಸ್ಮೆಲ್ ಬರ್ತದೆ ಅಂತ ನೋಡ್ಕೋಬೇಕಿತ್ತು. ನೋಡ್ಕೊಳ್ದಲ್ಲೇ ಈ ಪರಿಸ್ಥಿತಿ ತಂದು ಇಕ್ಕೋನೆ ಗಾಡಿ. ಕ್ಯಾಬ್ ಗಿಪ್ಪೆಲ್ಲ ಹಾಕೋನೆ. ಬನ್ನಿ ಹೊರಡೋಣ ಇಲ್ಲಿಂದ. ಪಾರ್ಟಿ ಲೊಕೇಶನ್ ಕಳಿಸ್ತೀನಿ ಎಂದವನೇ. ಲೊಕೇಶನ್ ನೋಡ್ಕೊಂಡು ಹೋಗೋಣ ಬನ್ನಿ. ಏನು ತುಮಕೂರು ಹತ್ರ ಹೋಗಿ ಲೆಫ್ಟ್ ಎತ್ಕೊಂಡು ಬರ್ಬೇಕು ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಯ್ತಾ ಇರೋದು. ಅಷ್ಟು ಇಲ್ಲಿಂದ ಹೋಗೋಣ. ಟೈಮ್ ಆಲ್ರೆಡಿ ಲೇಟ್ ಆಗ್ಬಿಟ್ಟದೆ. 9 ಗಂಟೆಗೆ ಅಲ್ಲಿ ಇರ್ಬೇಕು ಅಂತ. ಇಲ್ಲೇ ಹತ್ತತ್ರ 7-7:30 ಆಗೋಗೈತೆ. ಏನು ಕತ್ತನೇನೋ ನೋಡೋಣ ಬನ್ನಿ ಅಲ್ಲಿ ಹೋಗಿ. ಸದ್ಯಕ್ಕೆ ಇವಾಗ ಇಲ್ಲಿಂದ ಬರುವ ಸಮಯ. ಬನ್ನಿ ಹೋಗುಮೆ ಇಲ್ಲಿಂದ. ಬನ್ನಿ ಈಗ ನೆಕ್ಸ್ಟು ತುಮಕೂರು ಹತ್ರ ಹೋಗಿ ಸಿಗುವ. ಅದೆಲ್ಲ ತುಮಕೂರು ಹತ್ರ ಇವ್ನು ನೋಡ್ರಿ, ಇವ್ನು ಗೂಬ್ ನನ್ನ ಮಗ ಗಾಡಿ ತೆಗಿತಿದ್ದೀನಿ ಬಂದು ಮುಂದಕ್ಕೆ ಹಾಕ್ತಾನೆ. ಈ ನನ್ನ ಮಕ್ಳು ಎಲ್ಲ DL ಕೊಟ್ಟವ್ರು ಹೊಡಿಬೇಕು. ಫಸ್ಟ್ ಮಕ್ಕೋಗಿಬೇಕು. ಗಾಡಿ ತೆಗಿತಾ ಇದೀನಿ ಗೊತ್ತಿದ್ದು ಬಂದ್ಬಿಟ್ಟು ಗಾಡಿಗೆ ಹಾಕ್ತಾರೆ. ಈಗ ನನ್ನ ಮಕ್ಳಿಂದನೇ ಎಲ್ಲ ಆಕ್ಸಿಡೆಂಟ್ ಅವು ಇವು ಎಲ್ಲ ಆಗೋದು. ಈಗ ನೆಕ್ಸ್ಟ್ ಹೋಗಿ ತುಮಕೂರು ಹತ್ರ ಸಿಗ್ತೀನಿ ಬನ್ನಿ. ಮುಂದೆ ಎಲ್ಲ ಲೊಕೇಶನ್ ಕಳ್ಸೋರೆ. ತುಮಕೂರು ಟೋಲ್ ಆದ್ಮೇಲೆ ಎಲ್ಲ ಹೋಗಿ ಲೆಫ್ಟ್ ಎತ್ಕೋಬೇಕಂತೆ, ಗೊತ್ತಿಲ್ಲ. ಅಲ್ಲಿ ಹೋಗಿ ಸಿಗ್ತೀನಿ. ಅಂತೂ ಇಂತೂ ಲೋಡಿಂಗ್ ಪಾಯಿಂಟ್ ಹತ್ತತ್ರ ಬಂದಿದ್ದೀವಿ. ಇದು ಯಾವುದೋ ಟೋಲು, ಯಾವ ಟೋಲ್ ಅಂತ ಇಲ್ಲಿ ಮಿರರಲ್ಲಿ ಕಾಣಿಸ್ತೈತೆ ನೋಡ್ರಿ. ಇಲ್ಲಿ ಯಾವ ಟೋಲು ಏನೋ ಗೊತ್ತಿಲ್ಲ. KB ಕ್ರಾಸ್ ಹತ್ತತ್ರ ಇದ್ದೀವಿ. ನಾಷ್ಟ ಮಾಡೋಣ ಅಂತಿಲ್ಲ, ಸೈಡ್ ಹಾಕಿದ್ದೀವಿ. ಹಿಂದೆ ಒಂದು ಹುಡುಗ ನಾಷ್ಟ ತರಕ್ಕೆ ಹೋಗೋನೆ. ಅಂತೂ ಇಂತೂ ನಮ್ಮ ಹುಡುಗ ನಾಷ್ಟ ತಂದವನೇ. ಏನು ನಾಷ್ಟ? ನಮ್ಮ ಇವತ್ತಿನ ತಿಂಡಿ ಬಂದು ಇಡ್ಲಿ ಮತ್ತು ವಡೆ ಅಷ್ಟೇ ಸಿಕ್ಕಿದ್ದಿಲ್ಲಿ. ಇನ್ನೇನೋ ರೈಸ್ ಇರಬೇಕು, ನೋಡೋಣ. ಇಡ್ಲಿ ವಡೆ ಇಷ್ಟೇ ಇವತ್ತಿನ ನಮ್ಮ ನಾಷ್ಟ ಬಂದಿಷ್ಟೇ. ತಿನ್ಕೊಂಡು ಇಲ್ಲಿಂದ ವಡನ್ ಬನ್ನಿ ತಿನ್ಕೊಂಡು ಹೋಗೋಣ. ಹಿಂದೆ ಏನು ಕಾಣ್ತೈತೆ ಅದೇ ಹೋಟೆಲ್ ಹೋಗಿ ನಾಷ್ಟ ತಿನ್ಕೊಬಂದು ಸಿಂಗಲ್ ಇಡ್ಲಿ ಫ್ರೈಸ್ ತಿನ್ಕೊಬಂದು. ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ಬನ್ನಿ ಹೋಗೋಣ, ಹೋಗಿ ಸಿಗೋಣ ಬನ್ನಿ. ಈ ಕೂಡ ಇನ್ನು ನೆಕ್ಸ್ಟ್ ಡೈರೆಕ್ಟ್ ಒಂದೇ 6 ಕಿಲೋಮೀಟ್ರ್. ಫಸ್ಟ್ ಹೋಗಿ ಲೋಡಿಂಗ್ ಪಾಯಿಂಟ್ ಹೋಗಿ ಏನಾದ್ರು ನೋಡಿ ಲೋಡ್ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ. ಇವಾಗ ಫಸ್ಟ್ ಮುಂದೆ ಹೋಗಿ ಸರ್ಕಲ್ ಲೆಫ್ಟ್ ಎತ್ಕೋಬೇಕು. KB ಕ್ರಾಸ್ ಸರ್ಕಲ್ಲು ಒಂದು 6 ಕಿಲೋಮೀಟ್ರ್ ಐತೆ. ಲೋಡಿಂಗ್ ಪಾಯಿಂಟ್ ಹೋಗಿ ಸಿಗ್ತೀನಿ. ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದು ರೀಚ್ ಆಗಿದ್ದೀವಿ. ಲೋಡಿಂಗ್ ಪಾಯಿಂಟು ಐತೆ. ಹೇಳಿದ್ದೀನಿ ಫೋನ್ ಮಾಡಿ ಪಾರ್ಟಿ ವೆಯ್ಟ್ ಮಾಡು, ಅಲ್ಲೇ ಬರ್ತೀನಿ ಅಂದರೆ. ಮನೆ ಮುಂದೆ ಲೋಡ್ ಗಿಡ ಬಿಟ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಹೋಗೋಣ. ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಕ್ಯಾಮ್ರಾ ಅಲೋ ಇಲ್ಲವಂತೆ, ಮಾಡಂಗಿಲ್ವಂತೆ. ಇದೇ ನಮ್ಮದು ಏನೋ ಪೌಡ್ರು ಅಂದಂಗಿತ್ತು. ಅದೇನೋ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಇಲ್ಲಿ. ಫೈನಲ್ ಆಗಿ ಲಾಸ್ಟಿಗೆ ಲೋಡೆಲ್ಲ ಆದಮೇಲೆ ಆಚೆ ಬಂದಮೇಲೆ ಸಿಗ್ತೀನಿ. ಫೈನಲ್ ಆಗಿ ಗಾಡಿ ಎಲ್ಲ ಲೋಡ್ ಆಗೈತೆ. ಮತ್ತು 4 ಟನ್ ಐಟಮ್ ಅಷ್ಟೇ. ಲೋಡ್ ಮಾಡೋ ಜಾಗದಲ್ಲಿ ವೀಡಿಯೋ ಮಾಡೋಂಗಿಲ್ಲ, ಹಾಗಾಗಿ ವೀಡಿಯೋ ಮಾಡಿಲ್ಲ. ಇಷ್ಟೇ ಬಂದಿರೋದು ಐಟಮು. ಬನ್ನಿ ಆಗ ಟ್ರಿಪ್ಪಲ್ಲೆಲ್ಲ ಹಾಕಿ ಆಮೇಲೆ ಸಿಗ್ತೀನಿ. ಫೈನಲ್ ಆಗಿ ಗಾಡಿ ಎಲ್ಲ ಲೋಡ್ ಆಯಿತು. ಆಗಲೇ ಬಿಲ್ ಬಂತು. ಅದು ನೋಡಿದ್ರೆ ಅದು ತಮಿಳ್ನಾಡು ಅಡ್ರೆಸ್ಗೆ ಹಾಕ್ಬಿಟ್ಟಿದ್ರು ಅಂದ್ಬಿಟ್ಟು 1:30ಗೆ ಲೋಡ್ ಆಗಿದೆ. ಇವಾಗ ಟೈಮ್ ಬಂದು ಹತ್ತತ್ರ 3 ಗಂಟೆ ಆಯಿತು. 1:30 ಲೋಡಾಗಿ ಬಿಲ್ ಬಂದಿದ್ದು. ಅದು ನೋಡಿ ತಮಿಳ್ನಾಡು ಅಡ್ರೆಸ್ ಬೇರೆದೇ ಅದ, ಬಿಲ್ ಅಡ್ರೆಸ್ ಚೇಂಜ್ ಆಗಿತ್ತು ಅಂದ್ಬಿಟ್ಟು 1.5 ಅವರ್ ಕಾದು ಯಾವಾಗ ಬಿಲ್ ಬಂದೈತೆ ನಮ್ಮ ಹುಡುಗ ಇಸ್ಕೊಬರ್ಬೇಕು ಹೋಗೋನೆ. ಟಾರ್ಪಲ್ಲು ಹಗ್ಗ ಎಲ್ಲ ಹಾಕಾಯ್ತು. ಇಲ್ಲಿ ಆಚೆ ಇಳಿದು ವೀಡಿಯೋ ಮಾಡೋಂಗಿಲ್ಲ, ಆಚೆ ತೋರಿಸ್ತೀನಿ ಹೆಂಗೆ ಹಾಕಿದ್ದೀನಿ ಅಂತ. ಬನ್ನಿ ಹೋಗಿ ಬಿಲ್ ಇಸ್ಕೊಬರ್ತಾನೆ. ಇಲ್ಲಿಂದ ಹೊಡೋಣ ಫಸ್ಟ್. ಫೈನಲಾಗಿ ಬಿಲ್ ಇಸ್ಕೊಬರ್ತಾವನೆ ನಮ್ಮ ಹುಡುಗನು. ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಅಲ್ಲಿಂದ ಬಿಲ್ಲೆಲ್ಲ ಇಸ್ಕೊಂಡು ಹಿರಿಯೂರು ಕಡೆ ಬಂದು ಹುಲಿಯಾರ ಹತ್ರ ಇದ್ದೀವಿ. ಊಟ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ದೀನಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆ ವೀಡಿಯೋ ಮಾಡೋಂಗಿಲ್ಲ, ಅಲೋ ಇಲ್ಲ ಅಂದರು ಅಂತ. ಬನ್ನಿ ಹಿಂದೆ ಒಂದು ಹೋಟ್ಲ್ ಐತೆ, ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಹೋಗೋಣ.
ಅಲ್ಲೇನು ಹಿಂದೆ ಕಾಣಿಸ್ತಿದೆ ಅದೇ ಹೋಟೆಲ್ ಹೋಗಿ ಊಟ ಮಾಡ್ಕೊಬಂದು ನೋಡಿ ನಮ್ಮ ಗಾಡಿ ಎಷ್ಟು ಮಟ್ಟಿಗೆ ಹಾಕಿದ್ದೀನಿ. ಹೋಗಿ ಇಬ್ರು ಒಂದೊಂದು ಚಪಾತಿ ಊಟ ಮಾಡ್ಕೊಂಡು ಬನ್ನಿ ಇಲ್ಲಿಂದ ಇವಾಗ ಹೊರಡೋಣ. ಡೈರೆಕ್ಟ್ ಇಲ್ಲಿಂದ ನಾನ್ ಸ್ಟಾಪು ಏನಿದ್ರು ಮತ್ತೆ ಸಂಜೆ ಊಟಕ್ಕೆ ನಮ್ಮ ರೆಗ್ಯುಲರ್ ಭವಾನಿ ಡಾಬಾದ ಹತ್ರ ನಿಲ್ಲಿಸಿ ಊಟ ಮಾಡಬೇಕು. ಇಲ್ಲಿ ಇದ್ರ ಹತ್ರ ಬಂಕಾಪುರ ಟೋಲ್ ಹತ್ರ. ಅದು ಬಿಟ್ರೆ ಇನ್ನೆಲ್ಲ ಸ್ಟಾಪ್ ಇಲ್ಲ, ನಾನ್ ಸ್ಟಾಪು. ಬನ್ನಿ ಇಲ್ಲಿಂದ ಹೊರಡೋಣ ಇವಾಗ ಸದ್ಯಕ್ಕೆ. ಹತ್ತತ್ರ ಇವಾಗ ನಾವೆಲ್ಲಿ ಉಳಿಯಾರಲ್ಲಿದ್ದೀವಿ. ನೆಕ್ಸ್ಟು ಹಿರಿಯೂರಿಂದ ಸ್ಟ್ರೈಟ್ ಒಂದೇ ಹೈವೇ ರೋಡು. ಮುಂದೆಲ್ಲರೂ ಸಿಗ್ತೀನಿ. ಮತ್ತೆ ಫೈನಲಾಗಿ ಬಂದು ಐಮಂಗ್ಲ ಟೋಲ್ ರೀಚ್ ಆಗಿದ್ದೀವಿ. ಹೋಗಿ ಹಿಂದೆ ಕಾಣಿಸ್ತಾರೆ ನಮಗೆ ಹೋಗಿ ಟೀಗೆಲ್ಲ ಕುಡ್ಕೊಂಡು ಬಂದು ಮಾಮೂಲಿ ನಮ್ಮದು ರೆಗ್ಯುಲರ್ ಚೆಕಪ್ಪು, ಟೈರು ಹಾಗಾಗಿ ಯಾವಾಗ ಲೂಸ್ ಆಗೋ ಒಂದು ಚೆಕ್ ಮಾಡ್ಕೊಂಡು ಬರೋ. ಬನ್ನಿ ಅವರ ಕಲ್ಲಿಗೆ ಎಲ್ಲಿ ಸಿಗಾಕೊಂಡಿದ್ರೆ ಒಂದು ರೌಂಡ್ ತಕ್ಕೊಂಡು ಬರೋಣ. ಯಾವ ಹಗ್ಗ ಯಾವುದು ಲೂಸ್ ಆಗಿಲ್ಲ. ಫೈನಲ್ ಆಗಿ ಯಾವುದೋ ಟೈರ್ ಹೀಟ್ ಆಗಿಲ್ಲ. ಇರೋದು ಬರೀ 4 ಟನ್ ಅಲ್ವಾ, ಯಾವುದು ಹಾಗಾಗೀಗ ಏನೋ ಲೂಸ್ ಆಗಿಲ್ಲ. ನಮ್ಮ ಡ್ಯೂಟಿ ಇವಾಗ ಮುಗೀತು. ನಮ್ಮ ಹುಡುಗ ಓಡಿಸ್ತಾನಂತೆ ಒಂದು ಸ್ವಲ್ಪ ದೂರ, ನೆಕ್ಸ್ಟ್ ಒಂದು 30-40 ಕಿಲೋಮೀಟ್ರ್ ಓಡಿಸ್ಬಿಡ್ತೀನಿ ಅಂತ ಅವನ ಕೈ ಗಾಡಿ ಕೊಟ್ಬಿಟ್ಟು ಆರಾಮಾಗಿ ಕುತ್ಕೊಳ್ಳೋಣ. ಬನ್ನಿ ಇವನೇ ನೋಡ್ರಿ ನಮ್ಮ ಹುಡುಗ, ಇವನೇ ಈಗ ಓಡಿಸ್ತಾನಂತೆ. ಓಡಿಸ್ಲಿ ನೋಡೋಣ ಅದೆಷ್ಟು ದೂರ ಓಡಿಸ್ಬಿಟ್ಟು ಸಾಕಾದ್ಮೇಲೆ ಕೊಡ್ತಾನೆ. ಹಲೋ ನೋಡ್ರಿ, ಓಡಿಸ್ತಾನೆ ಅಂತ ಈಸ್ಕೊಂಡು ನೋಡೋಣ ಅದೆಷ್ಟು ದೂರ ಓಡಿಸ್ಬಿಟ್ಟು ಕೊಡ್ತಾನೆ ಅಂತ. ನಡಿ ನಿಧಾನಕ್ಕೆ ಹೋಗೋರಾಜ, ಪರವಾಗಿಲ್ಲ ಓಡಿಸ್ತಾನೆ ಅಂತ ಇದೇನಿಲ್ಲ. ನೋಡೋಣ ಎಷ್ಟು ದೂರ ಓಡಿಸ್ತಾನೆ ಅಂತ. ಕರೆಕ್ಟಾಗಿ ಐಮಂಗ್ಲ ಟೋಲ್ ಬಿಟ್ಬಿಟ್ಟು ಮುಂದೆ ಹೋಯ್ತಾ ಇದೀವಿ. ಇವಾಗ ನೆಕ್ಸ್ಟ್ ಎಲ್ಲಿ ಗಾಡಿ ಕೊಡ್ತಾನೆ ಅಲ್ಲಿ ಸಿಗ್ತೀವಿ. ಬನ್ನಿ ಮತ್ತೆ ಈ ಹಬ್ಬಾಳ್ ಟೋಲ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಏನೋ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಗಾಡಿ ನಿಲ್ಲಿಸ್ತಾ ಅಣ್ಣ. ಹೋಗಿ ಇಬ್ರು ವಾಶ್ರೂಮ್ಗೆ ಹೋಗಿ ಎಲ್ಲ ಮುಗಿಸ್ಕೊಬಂದು ಕೇಳಿದ್ರೆ ಇನ್ನೂ ಗಾಡಿ ಓಡಿಸ್ತೀನಿ ಅಣ್ಣ ಅಂತವನೇ. ಒಂದು 70-80 ಕಿಲೋಮೀಟ್ರ್ ಓಡಿಸೋನೆ. ಏನೋ ರಾಣೆಬೆನ್ನೂರು ಗಂಟೆ ಓಡಿಸ್ಬಿಟ್ಟು ಕೊಡ್ತೀನಿ ಅಂತಾನೆ. ಬನ್ನಿ ನೋಡೋಣ ಎಷ್ಟು ದೂರ ಓಡಿಸ್ಲಿ. ಕೊಟ್ಟಾಗಿಸ್ಕೊಂಡು ನಾವು ಓಡಿಸ್ಕೊಳ್ಳೋಣ. ಇನ್ನೂ ಕಲಿತಾವನೆ, ಕೊಡೋಕೆ ಸ್ವಲ್ಪ ಭಯ ಅಷ್ಟೇ, ಇನ್ನೇನಿಲ್ಲ. ಇವಾಗ ಕಲಿತಿರೋದು ಓಡಿಸ್ತಾನೆ, ಅದರಲ್ಲೇ ನೀವು ಚೆನ್ನಾಗಿ ಓಡಿಸ್ತೀನಿ. ನೋಡೋಣ ಬನ್ನಿ ಮುಂದೆ ಯಾವಾಗ ಕೊಡ್ತಾನೆ ಅವಾಗ ಈಸ್ಕೊಳ್ಳೋಣ. ಎಲ್ಲಿ ಕೊಡ್ತಾನೆ ಅವಾಗ ಸಿಗ್ತೀನಿ ಮತ್ತೆ ನಿಮ್ಮ ಹತ್ರ. ಎಲ್ಲಿ ಗಂಟೆ ಓಡಿಸ್ತಿಲ್ಲ ಇನ್ನೂ? ಓಡ್ಸಪ್ಪ ಆಯ್ತು, ನಿಂಗೆ ಕೂಸಿ. ಎಲ್ಲಿ ಗಂಟೆ ಓಡಿಸ್ತೇವೆ ಓಡಿಸು, ಸಾಕಾಯ್ತು ಅಂದಾಗ ಕೊಡು. ಆಯ್ತು, ಕೀ ಎಲ್ಲ ಆಯ್ತು, ಹೋಗಿ ಎತ್ಕೋ. ನಡಿ ಹಿಂದಕ್ಕೆ ಬಾ, ಕಟ್ಟಾಗಲ್ಲ ಗಾಡಿ, ಹಿಂದಕ್ಕೆ ಬಾ. ನಮ್ಮ ಹುಡುಗ ಗಾಡಿ ಓಡಿಸ್ತೀನಿ ಅಂತ ಈಸ್ಕೊಂಡು ನೋಡಿದ್ರೆ ಇದು ಯಾವುದೋ ವೈರ್ ಕಟ್ಟಾಗಿ ಗಾಡಿನೇ ಸ್ಟಾರ್ಟ್ ಐತಲ್ಲ. ನೋಡೋಣ ನಿರ್ರಿ, ಸ್ಟಾರ್ಟ್ ಮಾಡ್ಬಿಟ್ಟು ನೋಡ್ತೀನಿ ಸ್ಟಾರ್ಟ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಈ ವೈರ್ ಬಿಟ್ಟು ಇರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅನ್ಕೋತೀನಿ. ನೋಡೋಣ ಇದನ್ನ ಹಾಕ್ಬಿಟ್ಟು ನೋಡೋಣ ಸ್ಟಾರ್ಟ್. ನಮ್ಮ ಗಾಡಿ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಗಾಡಿ ಸ್ಟಾರ್ಟ್ ಐತಲ್ಲ ಯಾಕೋ. ಆ ವೈರ್ ಬಿಟ್ಟೋಗೈತೆ ಅಂದ್ಬಿಟ್ಟು ಅದೊಂದು ಜೈಂಟ್ ಮಾಡಿ ನೋಡ್ದು, ಫ್ಯೂಸ್ ಚೆಕ್ ಮಾಡಿದ್ರು ಗಾಡಿ ಸ್ಟಾರ್ಟ್ ಐತಲ್ಲ. ನೋಡಿದ್ರೆ ಸ್ಟಾರ್ಟ್ ಅನ್ನೋ ಪ್ರಾಬ್ಲಮ್ ಆಗಿರೋಂಗೈತೆ. ಲಾಸ್ಟಿಗೆ ಇವಾಗ ತೊಳಗು ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ನನ್ನ ತಮ್ಮ ಓಡಿಸ್ತೀನಿ ತೀಸ್ಕೊಂಡಿದ್ದ, ನೋಡಿದ್ರೆ ಟೈಮೇಜ್ ಸರಿಯಿಲ್ಲ ಅನ್ಸುತ್ತೆ ಯಾಕೋ. ಗಾಡಿ ಸ್ಟಾರ್ಟ್ ಆಗಿಲ್ಲ. ಹೆಬ್ಬಾಳ್ ಟೋಲ್ ಹತ್ರ ತಳ್ಳಿ ಗಾಡಿ ಸ್ಟಾರ್ಟ್ ಮಾಡಿಸ್ಕೊಂಡು ಹೋಯ್ತಾ ಇದ್ದೀವಿ. ಮುಂದೆ ಯಾವ್ದಾರ ಮೆಕ್ಯಾನಿಕ್ ಹತ್ರ ನೋಡಿ ರೆಡಿ ಮಾಡಿಸ್ಬೇಕು. ಏನು ಕಥೆ, ನಾನು ಚೆನ್ನಾಗೇ ಬಂತು ಬೆಂಗಳೂರಿಂದ ಇದಕ್ಕಿದಂಗೆ ಯಾಕೋ ಸ್ಟಾರ್ಟೇ ಐತೆ. ಮೋಸ್ಟ್ಲಿ ಏನೋ ಸ್ಟಾರ್ಟ್ ಗಿಟ್ರು ಸುಟ್ಟೋಗಿರ್ಬೋದು. ನೋಡೋಣ ಎಲ್ಲರೂ ಮೆಕ್ಯಾನಿಕ್ ಸಿಕ್ಕಿದ್ರೆ ರೆಡಿ ಮಾಡಿಸ್ಬಿಟ್ಟು ಹೋಗೋಣ. ಏನು ಮಾಡೋಂಗಿಲ್ಲ, ಗಾಡಿ ಅಂದಮೇಲೆ ಕೆಲವು ಟೈಮ್ ಆಗೇ ಆಗುತ್ತೆ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಫೈನಲ್ ಆಗಿ ಬಂದು ಬಂಕಾಪುರ ಟೋಲ್ ಬಿಟ್ಬಿಟ್ಟು ಮುಂದೆ ಹತ್ತತ್ರ ಹುಬ್ಳಿ ಹತ್ತತ್ರ ಬಂದು ರೀಚ್ ಆಗಿದ್ದೀವಿ. ಒಂದು ಯಾವುದೋ ಡಾಬಾ ಐತೆ, ಹೋಗೋಣ ಅಂತ ನಿಲ್ಸಿದ್ದೀವಿ. ಯಾವುದೋ ದೊಡ್ಡಿನ ಡಾಬಾ ಅಂತೆ. ಯಾವ ಊರು ಎಕ್ಸಾಕ್ಟಾಗಿ ಟೈಮ್ ಬಂದು ಹತ್ತತ್ರ ಟೈಮ್ ಬಂದು 11 ಗಂಟೆ. ಇಲ್ಲೇ ರೋಡ್ ಸೈಡಲ್ಲಿ ಹಾಕಿ ಇಲ್ಲೇ ರೋಡ್ ಸೈಡಲ್ಲಿ ಹಾಕಿ ಹೋಗಿ ಬರೋಣ ಬನ್ನಿ. ಇಲ್ಲೇ ಕಾಣಿಸ್ತೈತೆ ನೋಡಿರಿ ಡಾಬಾ, ಇದರಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರೋಣ.
ನಮ್ಮ ಗಾಡಿ ಸ್ಟಾರ್ಟ್ ಬೇರೆ ಆಗಲ್ಲ, ಡೌನಲ್ಲಿ ನಿಲ್ಲಿಸ್ಬಿಟ್ಟು ಓದ್ತಾ ಇದೀವಿ. ನೋಡ್ಬೇಕು ಸ್ಟಾರ್ಟ್ ಆಗುತ್ತೋ ಇಲ್ಲ ತಳ್ಬೇಕೋ ಏನೋ ಗೊತ್ತಿಲ್ಲ. ಊಟ ಮಾಡ್ಕೊಂಡ್ಬಂದು ನೋಡೋಣ ಹೆಂಗಾಗುತ್ತೆ ನನಗೆ ಸ್ಟಾರ್ಟ್ ಆಗ. ನಮ್ಮ ಇವತ್ತಿನ ಊಟ ತಂದೂರಿ ರೋಟಿ ಎಗ್ ಮಸಾಲ. ಅಲ್ಲಿ ತಿನ್ಕೊಂಡು ಹೋಗಮ್ಮ ಇಲ್ಲಿಂದ ಎದ್ದು ಬೇಗ. ಇಬ್ರು ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊ ಬಂದು ಆವಾಗಲೇ ನೋಡ್ರೆ ಗಾಡಿ ಸ್ಟಾರ್ಟ್ ಐತಲ್ಲ, ಇವಾಗ ಚೆನ್ನಾಗಿ ಸ್ಟಾರ್ಟ್ ಐತಿದೆ. ಅದೇನು ಆಗೈತೋ ಏನೋ ದೇವ್ರಿಗೆ ಗೊತ್ತು. ಇನ್ನೂ ಇಲ್ಲಿಂದ 250 ಕಿಲೋಮೀಟರ್ ಐತೆ ಅನ್ಲೋಡಿಂಗ್ ಪಾಯಿಂಟ್. ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ. ಏನೇ ಆದರೂ ಬೆಳಗ್ಗೆ ಆಗೋಷ್ಟಲ್ಲ ಅಲ್ಲಿ ರೀಚ್ ಆಗಬೇಕು. ಮುಂದೆ ಎಲ್ಲಾದ್ರೆ ಇದೇ ಬಂದರೆ ನಿಲ್ಸಿ ಟೀಗೆ ಕೊಡ್ಕೊಂಡು ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫೈನಲಾಗಿ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀವಿ. ಈ ಚಿಕ್ಕೋಡಿಗಿಂತ ಒಂದು 20 ಕಿಲೋಮೀಟ್ರ್ ಹಿಂದೆ ಯಾವುದೋ ಕಂಪ್ನಿದು. ಅಲ್ಲಿ ಲೋಡ್ ಮಾಡ್ಕೊಬರ್ಬೇಕಾದ್ರೆ ನೋಡು ಸಾಂಗ್ಲಿ ಅಂದರು. ಆಮೇಲೆ ನೋಡು ಚಿಕ್ಕೋಡಿ ಅಂತ ಇಲ್ಲಿ ಕರ್ಸ್ಕೊಂಡವ್ರು. ಇನ್ನೂ ಹಿಂದೆ 20 ಕಿಲೋಮೀಟ್ರು. ಇಲ್ಲೇನೋ ಅರ್ಧ ಖಾಲಿ ಮಾಡಿ ಚಿಕ್ಕೋಡಿಗೆ ಹೋಗಿ ಖಾಲಿ ಮಾಡ್ಬೇಕಂತೆ. ಯಾವುದೋ ದೊಡ್ಡ ಫ್ಯಾಕ್ಟ್ರಿ ಬಂದಿದ್ದೀವಿ. ಇಲ್ಲಿ ಬನ್ನಿ, ಇಲ್ಲಿ ಮಾಡಿಸ್ಕೊಂಡು ಹೋಗೋಣ. ಮತ್ತೆ ಚಿಕ್ಕೋಡಿಗೆ ಹೋಗಿ ಅಲ್ಲೂ ಖಾಲಿ ಮಾಡಿಸ್ಬೇಕಂತೆ. ಗೇಟ್ ಒಳಗಡೆ ಎಂಟ್ರಿ ಆಗಿ ಹಗ್ಗ ಟಾರ್ಪರ್ ಎಲ್ಲ ಬಿಚ್ಚಿದ್ದೀವಿ. ಎಲ್ಲ ಮಾಡ್ತಾವೆ. ಇಲ್ಲಿ 120 ಬ್ಯಾಗ್ ಇಳಿಸಿ ನಾನು 40 ಬ್ಯಾಗ್ ತೊಗೊಂಡು ಚಿಕ್ಕೋಡಿಗೆ ಹೋಗ್ಬೇಕಂತೆ. ಮೊದಲಿಂದ ಖಾಲಿ ಮಾಡಿಸ್ಕೊಂಡು ನಾನು ಹೋಗೋಣ. ಎಲ್ಲ ಹಗ್ಗ ಟಾರ್ಪರೆಲ್ಲ ಬಿಚ್ಚಿದ್ದೀನಿ. ಒಳಗಡೆ ಹೋಗಿ ವೀಡಿಯೋ ಮಾಡೋಂಗಿಲ್ಲ, ಹಂಗಾಗಿ ಬರೀ ಇಷ್ಟು ಮಾತ್ರ ಮಾಡ್ತಾಯಿದ್ದೀನಿ. ಅನ್ಲೋಡ್ ಮಾಡ್ತಾರೆ. ನೆಕ್ಸ್ಟು 40 ಚೀಲ ಹೋಗಿ ಇಳಿಸ್ಬೇಕಂತೆ. ಇಲ್ಲಿಂದ ಒಂದು 33 ಕಿಲೋಮೀಟ್ರ್ ಐತೆ ರಾಯಬಾಗದ ಹತ್ರ. ಅಲ್ಲಿ ಹೋಗಿ ಅನ್ಲೋಡ್ ಮಾಡ್ಬೇಕಂದ್ರೆ 40 ಬ್ಯಾಗು. ಮತ್ತು ಅಲ್ಲಿಂದ ರಿಟರ್ನ್ ಲೋಡ್ ಮಾಡ್ಕೊಂಡು ಹೊಸೂರ್ಗೆ ಹೋಗ್ಬೇಕು. ಬನ್ನಿ ಅಲ್ಲೋಗಿ ಸಿಗ್ತೀನಿ. ಮತ್ತೆ ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಹಂಗೆ ಮುಂದೆ ಬಂದು ಹೋಳಿ ಹಬ್ಬ ಅಂತ ಗಾಡಿ ಅಡ್ಡ ಹಾಕಿ ಅವ್ರು ಮಾಡಿರೋದು ನೋಡ್ರಿ. ಹಂಗೆ ಮುಂದೆ ವೀಡಿಯೋ ಐತೆ ಹಾಕ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಇವರು ನನ್ನ ಮಕ್ಕಳು ಮಾಡ್ತಾರೋ ರೋದ್ನೆ. ಇವ್ರಿಗೆ ಹೋಳಿ. ಅಲ್ಲಿಂದ ಮುಂದೆ ಬಂದರೆ ಅಡ್ಡ ಹಾಕಿ ಗಾಡಿಯಿಂದ ಕೆಳಗೆ ಇಳಿಸಿ ನಮಗೆಲ್ಲ ಬಣ್ಣ ಹಾಕಿ, ಗಾಡಿಗೆಲ್ಲ ಬಣ್ಣ ಹಾಕಿ ಕೆಳಗೆ ಇಳಿಯಲ್ಲ ಅಂತಂದರೆ ಕಲ್ ತಗೊಂಡು ಗ್ಲಾಸ್ ಹೊಡೆದಾಕ್ತೀನಿ ಅಂತಾರೆ. ಲಾಸ್ಟಿಗೆ ಇಳಿದ್ಮೇಲೆ ನಮಗೆಲ್ಲ ಬಣ್ಣ ಹಾಕಿ ಗಾಡಿಗೆ ಹಾಕಿ ಗಾಡಿ ಒಳಗಡೆ ಹಾಕಿ ಹಿಂಗೆಲ್ಲ ಮಾಡಿದ್ರೆ ಅವರು ನಾವು ಕಂಪ್ನಿ ಒಳಗಡೆ ಬಿಡೋಲ್ಲ ಅಂದರೆ ಏನು ಮಾಡೋದು? ಈ ಗಾಡಿ ಎಲ್ಲ ಹೆಂಗೆ ಕ್ಲೀನ್ ಮಾಡೋದು? ಏನು ಕತೆ? ಏನು ಕೇಳೋಕೆ ಹೋದರೆ ಇವತ್ತು ಹೋಳಿ ಹಬ್ಬ ಯಾರೇನು ಮಾಡಲ್ಲ. ಯಾವ ಕಂಪ್ನಿಗೆ ಹೋದ್ರೂ ಬೇಕಾದ್ರೆ ಬಿಡ್ತಾರೆ, ಬಿಡೋಲ್ಲ ಅಂತ ಯಾರು ಅನ್ನಲ್ಲ. ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ. ನಾವು ಊರಿಗೆ ಹೋಗಿನ ವಾರ 15 ದಿನ ಬೇಕು. ಈ ಥರ ಎಲ್ಲ ಮಾಡಿದ್ರೆ ನಾವೇನು ಮಾಡೋದು? ಏನು ಕತೆ? ಹೇಳೋರೆಲ್ಲ ಕೇಳೋರೆಲ್ಲ ಅವ್ರಿಗೆಲ್ಲ